ನಿನ್ನೆ ನಾವು ಅರಬಾವಿ ಕಂದಾಯ ನಿರೀಕ್ಷಕರು ಸಂಗಪ್ಪ ಹೊಸಮನಿ ಲಂಚ ಸ್ವೀಕರಿಸ್ತಾ ಇದ್ದಾರೆ ಅನ್ನೋ ಒಂದು ವಿಡಿಯೋ ನಿನ್ನೆ ಫೇಸ್ಬುಕ್ ಮತ್ತು ಬೇರೆ ಜಾಲತಾಣಗಳಲ್ಲಿ ಹರಿದಾಡಿತ್ತು. ಅದು ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಬಂದ ತಕ್ಷಣ ನಾನು ಅವನಿಗೆ ಕರೆದು ಕೇಳಿದೆ, ಈ ರೀತಿ ಏನಪ್ಪಾ ಅದು ಸರ್, ನನಗೂ ಗೊತ್ತಿಲ್ಲ ಈ ರೀತಿ ವಿಡಿಯೋ ಆಗಿದೆ ಅಂತ. ಸೊ ನಾವು ಇಮಿಡಿಯೇಟ್ಲಿ ಇವತ್ತು ಏನ್ ಮಾಡಿದ್ವಿ, ಅವರಿಗೆ ನಮ್ಮ ಕಡೆಯಿಂದ, ನಮ್ಮ ಕಚೇರಿಯಿಂದ ಒಂದು ಕಾರಣ ಕೇಳಿ ನೋಟಿಸ್ ಅನ್ನ ಜಾರಿ ಮಾಡಿದ್ವಿ. ಆ ಕಾರಣ ಕೇಳಿ ನೋಟಿಸ್ ಅಲ್ಲಿ ಜಾಲತಾಣದಲ್ಲಿ ಹರಿದಾಡುತ್ತಿರುವ ವಿಡಿಯೋದ ಉಲ್ಲೇಖನ ಹಾಕಿ, ತಾವು ಈ ರೀತಿ ಮಾಡಿದಿರಿ, ಇದು ಒಬ್ಬ ಸರ್ಕಾರಿ ನೌಕರಿಗೆ ಸಲ್ಲದ ವಿಷಯ. ಸೊ ಇದನ್ನ ಕುರಿತು ನೀವು ನಿಮ್ಮ ಲಿಖಿತವಾದ ಹೇಳಿಕೆಯನ್ನು ಒಂದು 3 ದಿನಗಳಲ್ಲಿ ನೀಡದೆ ಹೋದ್ರೆ ನಾವು ನಿಮ್ಮ ಮೇಲೆ KCSR ನಿಯಮಾವಳಿಗಳ ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳಲು ಮೇಲಾಧಿಕಾರಿಗಳಿಗೆ ವರದಿ ಸಲ್ಲಿಸಬೇಕಾಗುತ್ತದೆ ಅಂತ ಅವ್ರಿಗೆ ಹೇಳಿ ಒಂದು ಪತ್ರವನ್ನ ಇವತ್ತು ಅವ್ರಿಗೆ ಕೊಟ್ಟಿದ್ವಿ. KCSR ದಲ್ಲಿ ಏನಾಗುತ್ತದೆ ಅಂದ್ರೆ, ಒಂದು ಯಾವುದೇ ಒಂದು ಅಧಿಕಾರಿ ಅಥವಾ ನೌಕರರ ಮೇಲೆ ಒಂದು ಸಾರ್ವಜನಿಕ ದೂರು ಅಥವಾ ಏನಾದ್ರು ಬಂದಾಗ ಅದನ್ನ ನಾವು ವರದಿ ಸಲ್ಲಿಸ್ತೀವಿ ಮೇಲಾಧಿಕಾರಿಗಳಿಗೆ. ನಂತರ ಮೇಲಾಧಿಕಾರಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ, ಒಂದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಂತ ಇರ್ತದೆ. ಅದರಲ್ಲಿ ಅವರು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆರ್ಡರ್ ಮಾಡಿ ಒಂದು ಮಂಡನಾ ಅಧಿಕಾರಿಯನ್ನ ಅವರು ನೇಮಿಸಬಹುದು. ಸೊ ಆ ಮಂಡನಾಧಿಕಾರಿ ಅಥವಾ ಅದು ಎನ್ಕ್ವೈರಿ ಆಫೀಸರ್ ಅದನ್ನ ಎನ್ಕ್ವೈರಿ ಮಾಡಿ ಆ ವರದಿಯನ್ನ ಮೇಲಾಧಿಕಾರಿಗಳಿಗೆ ಸಲ್ಲಿಸ್ತಾರ. ಆ ವರದಿ ಆಧಾರದ ಮೇಲೆ ಮಾನ್ಯ DC ಅವರು ಅದನ್ನ ಕ್ರಮ ತಗೋತಾರೆ.